ಏನ್ ಮಾಡ್ತಾ ಇದ್ದಾರೆ? ಹೋದ 514 ಐತವಾರ ನಾವು ಸಿಟ್ಯಾಗ ಗಿಡ ಹಚ್ಚೋ ಕೆಲಸ ಮಾಡೀವಿ. ಆದರೆ ಸಿಟ್ಯಾಗ ಗಿಡಗಳು ಹಚ್ಚಿದ್ರೆ ಅವು ಉಳಿಯೋದು ಗ್ಯಾರಂಟಿ ಇಲ್ಲ. ಮತ್ತು ಪರಿಸರ ಮತ್ತು ನಮ್ಮ ಜನರ ಹಿತ ಒಂಚೂರು ಒಟ್ಟಿಗೆ ತರೋದು ಒಂದು ಅವಕಾಶ ಇತ್ತು. ಅದಕ್ಕೆ ಇದು ಅಗ್ರೋ ಫಾರೆಸ್ಟ್ರಿ ಅಂತ ನಾವು ಚಾಲೂ ಮಾಡೀವಿ. ಇದ್ರಾಗ ಏನಾಗ್ತದೆ, ನಾರ್ಮಲಿ 1 ಎಕರೆ ಅಂದರೆ ಒಂದು ಹೊಲದಾಗ ಒಂದೇ ಥರದ ಬೆಳೆ ಬರ್ತದೆ. ಇಲ್ಲಿ ನಿಮ್ಮ ಕಡೆ 1 ಎಕರೆಯಲ್ಲಿ ಸುಮಾರು 300 ಗಿಡಗಳು ಅದಾವೆ. ಅದರ ನಡುವೆ ನಾವು ಕಾಯಿಪಲ್ಯನೂ ಬೆಳೆಸ್ತೀವಿ, ಮತ್ತು ಬೇರೆ ಬೇರೆ ಮಸಾಲೆಗಳು ಮತ್ತು ಹೂವುಗಳು, ಅವು ಎಲ್ಲ ಮಿಕ್ಸಪ್ ಮಾಡಿ ಬಯೋಡೈವರ್ಸ್ ಒಂದು ಫಾರ್ಮಿಂಗ್ ಅಂತಾರೆ ಅದಕ್ಕೆ, ಅದು ಮಾಡತ್ತೀವಿ. ಇದರಾಗ ಒಟ್ಟು ನಾವು ಏನೂ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಉದ್ದೇಶ ಏನೆಂದರೆ ಪರಿಸರದ ಪರ್ಯಾವರಣದ ಕೆಲಸನೂ ಆಗಬೇಕು, ರೈತನಿಗೆ ಕೂಡ ಅನುಕೂಲ ಆಗಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಯಾವ ರೈತರು ಈ ಸ್ಕೀಮ್ ಸಲುವಾಗಿ, ಸ್ಕೀಮ್ ಅಂತಿಲ್ಲ, ನಾವೇನು ಗೌರ್ಮೆಂಟ್ ಇಲ್ಲ ಸ್ಕೀಮ್ ಅನ್ನಕ್ಕೆ, ಆದರೆ ಯಾರು ರೈತರು ಇದಕ್ಕೆ ರೆಡಿ ಆಗ್ತಾರೋ ಅವರಿಗೆ ನಾವು ಹಣ್ಣಿನ ಗಿಡಗಳು ಹಚ್ಕೊಡ್ತೀವಿ. ನೀರಿನ ಸಲುವಾಗಿ ಪೈಪಿಂಗ್ ಏನು ಬೇಕಾಗ್ತದೆ, ಡ್ರಿಪ್ ಸಿಸ್ಟಮ್ ಅದೆಲ್ಲ ಸೆಟಪ್ ಮಾಡ್ಕೊಡ್ತೀವಿ. ನಿಮ್ಮ ಹೊಲದಾಗ ನಿಮ್ಮ ಜೊತೆ ಕೆಲಸ ಮಾಡಕ್ಕೆ 1-2 ಲೇಬರ್ನೂ ಕೊಡ್ತೀವಿ. ನಿಮ್ಮ ಕಡೆಯಿಂದ ಏನು ಬರ್ತದೆ ಅದೆಲ್ಲ ತಗೊಂಡು, ಅದ್ರಾಗ ಯಾವುದು ಕೆಮಿಕಲ್ಸ್ ಇರಲ್ಲ. ಕೆಮಿಕಲ್ಸ್ ಇಲ್ದಿದ್ರೇನು ಸಾಧ್ಯ ಇದಕ್ಕಾಗ್ತದೆ, ಯಾಕಂದರೆ ಬಯೋಡೈವರ್ಸಿಟಿ ಅದ, ಬೇರೆ ಬೇರೆ ಟೈಪ್ 40 ಟೈಪ್ ಬೆಳೆ ಇದ್ರಾಗ ಅದಾವ. ಅದಕ್ಕೆ ರೋಗ ಹತ್ತಲ್ಲ. ನಿಮ್ಮ ಕಡೆ ಬಂದಿದ್ದು ಎಲ್ಲ ತಗೊಂಡು ಸಿಟಿಯಲ್ಲಿ ನಮ್ಮ ಮೆಂಬರ್ಸ್ ಅದಾರ, ಅವ್ರ ಕಡೆ ಮಾರಾಟ ಮಾಡಿ ಬಂದಿದ್ದೆಲ್ಲ ದುಡ್ಡು ವಾಪಸ್ ತಂದು ರೈತನಿಗೆ ಕೊಡ್ತೀನಿ. ನಂಗೆ ಒಂದು ರೂಪಾಯಿ ನಮ್ಗೆ ಬೇಡ. ಯಾಕಂದರೆ ನಮ್ಮ ಪ್ರಕಾರ ರೈತ ಹೊಲದಾಗಿದ್ದರೆ ಇಡೀ ದೇಶ ಉಳಿತದ. ರೈತ ಹೊಲದಾಗಿದ್ದರೆ ದೇಶನೂ ಉಳಿತದ, ಪರ್ಯಾವರಣನೂ ಉಳಿತದ. ರೈತರ ಸಲುವಾಗಿ ಇದು ಪ್ರಾಜೆಕ್ಟ್ ನಡೆಸೀವಿ. ಜಾಸ್ತಿ ಅಂದರೆ ಪಶ್ಚಿಮ ಘಟ್ಟದ ಸೈಡ್ಗೆ ನಡೆಸೀವಿ, ಆದರೆ ಈ ಮಾಡೆಲ್ ಆ ಘಟ್ಟದಲ್ಲಿ ನಡೆಯಲ್ಲ. ದನಗಳು ಭಾಳ ಪ್ರಾಬ್ಲಮ್ ಐತಿ ಆ ಸೈಡ್. ಅದು ಬೇರೆ ಒಂದು ಮಾಡೆಲ್ ಡೆವಲಪ್ ಮಾಡತ್ತೀವಿ, ಆದ ನಂತರ ತಿಳಿಸ್ತೀನಿ. ಆದರೆ ಘಟ್ಟದ ಸಮೀಪ ಇರುವ ಎಲ್ಲ ಜನರು ಅದಲ್ಲ, ಅವ್ರಿಗೆ ಬೆಳೆದ ಗ್ಯಾರಂಟಿ ಇಲ್ಲ. ಬೆಳೆದ ಗ್ಯಾರಂಟಿ ಯಾಕಿಲ್ಲ ಅಂದರೆ ಮಳೆ ಯಾವಾಗ ಆಗ್ತದೆ, ಯಾವಾಗ ನಿಂದಿರ್ತದೆ, ಸೀಸನ್ ಹೇಗದಾವ ಎಲ್ಲ ಚೇಂಜ್ ಆಗತ್ತಾವ. ಅದಕ್ಕೆ ಕ್ಲೈಮೇಟ್ ರೆಸಿಸ್ಟೆಂಟ್ ಫಾರ್ಮಿಂಗ್ ಅಂತಾರೆ ಇದಕ್ಕೆ. ಏನೋ ನಿಮ್ಮ ಪರ್ಯಾವರಣದಲ್ಲಿ, ವಾತಾವರಣದಲ್ಲಿ ಸೀಸನ್ ಪ್ರಕಾರ ಏನೂ ಚೇಂಜ್ ಆದರೆ ಇದ್ರಾಗ ಏನೂ ಪ್ರಾಬ್ಲಮ್ ಬರಲ್ಲ. ಯಾರಿಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಜೊತೆ ಸಂಪರ್ಕ ಮಾಡ್ಬೋದು. ಈ ರೈತರ ಸಲುವಾಗಿ ಐತಿ, ಇದು ನನ್ನ ಎಲ್ಲ ಜನರ ಸಲುವಾಗಿ ಐತಿ. ಯಾಕಂದರೆ ನೀವು ವಿಚಾರ ಮಾಡಿರಿ, ಈಗ ಸದ್ಯ ಮನ್ಯಾಗ ಕುಂತು ನೀವೇನು ಕಾಯಿಪಲ್ಯ ತಿಂತೀರಿ, ಹಣ್ಣುಗಳು ತಿಂತೀರಿ, ಅದ್ರ ಮೇಲೆಲ್ಲ ಕೆಮಿಕಲ್ ಸ್ಪ್ರೇ ಇರ್ತಾವೆ. ನಮ್ಮ ಕಡೆಯಿಂದ ಬಂದಿದ್ದು ಯಾವುದು ಪ್ರಾಡಕ್ಟ್ದಾಗ ಒಂದು ಸ್ಪ್ರೇ ನಾವು ಹಾಕಲ್ಲ. ನಿಮ್ಮ ಸಲುವಾಗಿನೂ ಐತಿ, ರೈತರ ಸಲುವಾಗಿನೂ ಐತಿ, ಪರ್ಯಾವರಣ ಸಲುವಾಗಿನೂ ಐತಿ. ಇದರಾಗ ನಾವು ಏನು ಮಾಡತ್ತೀವಿ, ಒಂದು ದಿವ್ಸ ಇಲ್ಲಿ ಬಂದು ನೋಡಿ ಹೋಗ್ರಿ. ಎಲ್ಲಕ್ಕಿಂತ ಮುಖ್ಯದಂದರೆ ಇಲ್ಲಿ ಬಂದು ನೋಡಿ ಹೋಗ್ರಿ. ನಿಮ್ಮ ಕಡೆ ಹೊಲ ಇದ್ದರೆ ಅಲ್ಲೇ ಒಂದು ಪ್ರಾಜೆಕ್ಟ್ ನೀವು ಮಾಡೋದಿದ್ರೆ ನಮ್ಗೆ ಫೋನ್ ಮಾಡಿರಿ, ಅಲ್ಲಿ ಬಂದು ಅಲ್ಲೇ ಕೂಡ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡಿ, ಎಲ್ಲರೂ ಸೇರಿಸಿ ಪರ್ಯಾವರಣ, ವಾತಾವರಣ ಮತ್ತು ಮಾನವತೆ ಇದರ ಸಂರಕ್ಷಣೆ ಮಾಡುವ ಸಲುವಾಗಿ ಇದು ಒಂದು ಪ್ರಾಜೆಕ್ಟ್ ಇದೆ ನಮ್ಮ ಕಡೆಯಿಂದ, ಗ್ರೀನ್ ಸೇವಿಯರ್ ಸಂಸ್ಥೆ ವತಿಯಿಂದ. ನೀವು ಇಲ್ಲಿ ಬಂದ್ರಿ, ಅದಕ್ಕೆ ನಾ ಎಲ್ಲರಿಗೆ ಕರೆದೇನೆ ನಿನ್ನೆ. ಗ್ರೀನ್ ಸೇವಿಯರ್ಸ್ ಅಸೋಸಿಯೇಷನ್ ಈ ಸಂಸ್ಥೆ ಏಪ್ರಿಲ್ 2016ರಲ್ಲಿ ಪ್ರಾರಂಭ ಆಯಿತು. ಆವಾಗಿಂದ ಪ್ರತಿ ಐತವಾರ ಅಂದರೆ 514 ಐತವಾರ, ಒಂದು ಐತವಾರ ಸುಟಿ ತೊಗೊಳ್ಳಿಲ್ಲ, ನಾವು ಇಲ್ಲಿ ಕೆಲಸ ಮಾಡತ್ತೀವಿ. ನಮ್ಮ ಜೊತೆ ನಮ್ಮ ಟೀಮ್ ಇದೆ, ಅವರು ಕೂಡ ಪ್ರತಿ ಐತವಾರ ಬಂದು ಇದೇ ಕೆಲಸ ಮಾಡ್ತಾರೆ. ಯಾವುದೂ ಹಬ್ಬ ಇರಲಿ ಏನೂ ಇರಲಿ ಬಂದೇ ಬರ್ತೀವಿ, ಇದು ಬಿಟ್ಟು ಏನೂ ಮಾಡಲ್ಲ. ಒಂದು 20-30 ಜನ ನಮಗೆ ಫಿಕ್ಸ್ ಅದಾವ. ಅದು ಬಿಟ್ಟು ಸ್ಕೂಲ್ ಹುಡುಗರು ಶಾಲಿ ಹುಡುಗರು ಬರ್ತಾರೆ. ಪ್ರತಿ ಐತವಾರ ಶಾಲಿ ಹುಡುಗರು ಒಂದು ಶಾಲಿ ನಾವು ತೊಗೊಂಡು ಬರ್ತೀವಿ. ಯಾಕಂದರೆ ಮುಂದಿನ ಪೀಳಿಗೆ ಅದಲ್ಲ, ಅದು ಭೂಮಿ ಜೊತೆ ಸೇರಬೇಕು, ಅದ್ರ ಸಲುವಾಗಿ ಅದು ಕೂಡ ಕೆಲಸ ನಡೆದಿದೆ. ಮೇನ್ ಉದ್ದೇಶ ಏನಂದ್ರೆ ನೇಚರ್ ಉಳಿಬೇಕು, ಪರ್ಯಾವರಣ ಉಳಿಬೇಕು, ಅದರ ಜೊತೆ ರೈತನೂ ಉಳಿಬೇಕು, ಹೊಲದಾಗ ರೈತ ಇರಬೇಕು. ಇದಕ್ಕೆ ಈ ಪ್ರಾಜೆಕ್ಟ್ ನಡೆಸಿ.
ಇದ ಒಂದು 25 ಎಕರೆ ಮಾಡೋ ವಿಚಾರ ಐತ್ರಿ. ಯಾರು ರೈತರು ಬಂದ್ರೆ ಇದು ಮಾಡ್ಬೋದು. ಟೋಟಲಿ ಎಷ್ಟು ಮರಗಳು ಹಚ್ಬೇಕಂತ ಪ್ಲಾನ್ ಇದೆ? ಮರಗಳ ಲೆಕ್ಕ ಬಗ್ಗೆ ನಮಗೂ ಭಾಳ ಆಸಕ್ತಿ ಇತ್ತು ಮೊದಲು. ಆದರೆ ಬರೇ ನಂಬರ್ಸ್ ಮಾತೋದಿಲ್ಲ. ಎಷ್ಟು ಹಚ್ತೀವಿ, 1000 ಹಚ್ತೀವಿ, 5000 ಹಚ್ತೀವಿ, ಅದು ಇಂಪಾರ್ಟೆಂಟ್ ಇಲ್ಲ. ಎಷ್ಟು ಗಿಡಗಳು ಉಳಿತಾವ, ಯಾವ ಗಿಡಗಳು ಹಚ್ಚಬೇಕು, ಎಲ್ಲೇ ಹಚ್ಚಬೇಕು, ಯಾವ ಸೀಸನ್ದಾಗ ಹಚ್ಚಬೇಕು, ಎದಕ್ಕೆ ಹಚ್ಚಬೇಕು, ಮತ್ತು ಬರೇ ಗಿಡಗಳು ಹಚ್ಚಬೇಕು, ಇಲ್ಲಂದ್ರೆ ಅದ್ರ ಜೊತೆ ಸಣ್ಣ ಎಲ್ಲ ಹೂವಿನ ಗಿಡಗಳು ಅವು ಇವು ಎಲ್ಲ ಇರಬೇಕು. ಇದೆಲ್ಲ ವಿಚಾರ ಮಾಡಿ ನಮ್ಮ ಲೆಕ್ಕ ಕೂಡ ಮೊದಲು ಹಂಗಾಯ್ತು. ಇವತ್ತು ಒಂದು ದಿವ್ಸ ಹೋಗೇವಿ ನಾವು 1000 ಗಿಡ ಹಚ್ಚೇವಿ, ಹಂಗಿತ್ತು. ಆದರೆ ಈಗ ನಂಬರ್ ಕಾಂಪಿಟಿಷನ್ದಿಂದ ಹೊರಗೆ ಬಂದೀವಿ. ಒಂದು ಪರಿಸರ ಅಂದರೆ ಅದರಾಗ ಇರುವ ಎಲ್ಲ ಘಟಕ ಅದಾವಲ್ಲ, ಆ ಘಟಕಗಳ ಸಲುವಾಗಿ ಒಂದೊಂದು ಮರ, ಒಂದೊಂದು ಚಿಕ್ಕ ಮರ, ದೊಡ್ಡ ಮರ, ಎಲ್ಲ ವೆರೈಟಿ ಬರಬೇಕು, ಹುಲ್ಲು ಬೆಳಿಬೇಕು, ಹೂವಿನ ಗಿಡಗಳು ಹಾಕಬೇಕು. ಆ ಎಲ್ಲ ಬ್ಯಾಲೆನ್ಸ್ ಮಾಡೋದು ವಿಚಾರ ನಮ್ಗೆ ಸದ್ಯ ಇದೆ. ಎಲ್ಲರ ಥರ ಕಾಂಪಿಟಿಷನ್ದಿಂದ ನಾವು ಹೊರಗೆ ಬಿದ್ದೇವೆ. ಈಗ ಬರೀ ನಂಬರ್ಸ್ ಇಂಪಾರ್ಟೆಂಟ್ ಇಲ್ಲ, ಪ್ರಕೃತಿ ಸಲುವಾಗಿ ಏನು ಅನುಕೂಲ ಆಗ್ತದೆ ಅದು ಮಾಡಬೇಕು. ಏನು ಖರ್ಚು ಬರ್ತದೆ ನೀವ ನಿಮ್ಮ ಕಿಸಂತ ಯೂಸ್ ಮಾಡ್ತೀವಿ? ನಮ್ಮ ಸಪೋರ್ಟ್ ಮಾಡೋರು ಜನ ಬೆಳಗಾವ್ದಾಗ ಅದಾರ. ಅವರು ತಮ್ಮ ಹೆಸರನ್ನು ಹೊರಗ್ತಾರಲ್ಲ. ಆದರೆ ಪ್ರತಿ ತಿಂಗಳ ಅವ್ರು ದುಡ್ಡು ಕೊಡ್ತಾರೆ. ಪ್ರತಿ ತಿಂಗಳ ಅವ್ರು ದುಡ್ಡು ಕೊಡೋದ್ರಿಂದ ನಮ್ಮ ಕೆಲಸ ನಡೆದೈತೆ. ಇನ್ನೂ ಮಟ್ಟ ದುಡ್ಡಿನ ಏನು ಸಮಸ್ಯೆ ಬಂದಿಲ್ಲ. ಅಂದರೆ ನಾವು ಹೇಳ್ತೆ ಅವಾದ ನಮ್ಮ ತಲೆ ಮೇಲೆ ಕೈ ಐತಿ. ನಮ್ಮ ಪ್ರಕೃತಿ ನಮ್ಮ ಕಾಳಜಿ ತಗೋತದ. ಯಾಕಂದರೆ ನಾವು ಪ್ರಕೃತಿ ಕಾಳಜಿ ತಗೋತೀವಿ. ಸಮೀರ್ ಮಜ್ಲಿ ಅಂತ.